ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲೆಟರ್ನ ಅವಳೇ ಬರ್ದಿದ್ದು, ತಗೊಳ್ಳಿ. ಮಾಯಮ್ಮ, ಯಾರ್ ಕಿವಿಗೆ ಹೂ ಮಡಿಸ್ತಿದ್ದೀರಾ? ನೀವು ಯಾವ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವು ಮಾಟ ಮಂತ್ರ ಮಾಡಿದ್ರು ಅಂತ ನನಗೆ ಗೊತ್ತು. ಸಾಕ್ಷಿ ಬೇಕಾ? ಕೊಡ್ತೀನಿ, ತಗೊಳ್ಳಿ. ಅವಳು ರೂಮ್ಗೆ ಹೋದಾಗ ಅಲ್ಲಿ ವಿಚಿತ್ರವಾಗಿರೋದನ್ನ ನೋಡಿದೆ. ನಮ್ಮ ಮನೆಯವರ ಬಟ್ಟೆ ಬರೆಗಳು ಅಲ್ಲಿ ಚೀಲದಲ್ಲಿ ಇತ್ತು. ಮಣ್ಣಿನ ದೀಪ, ರಕ್ತ. ಏನ್ ಸೇವಂತಿ ಇದೆಲ್ಲ? ಇದು ಪೂಜಾ ಬರ್ಕೊಟ್ಟಿರೋದು ಸರ್. ಯಾರ ರೂಮಲ್ಲಂತೆ? ಮನೆಯವ್ರ ಬಟ್ಟೆಗಳನ್ನೆಲ್ಲ ಯಾರು ತಗೊಂಡಿದ್ದಾರೆ? ಅದೇ ಗೊತ್ತಾಗ್ತಾ ಇಲ್ಲ ಭಾವ. ಇಷ್ಟು ಬರೆದವಳು ಇನ್ನು ಮುಂದೆ ಬರಿ ಅಂತ ಹೇಳಿದ್ರೆ ಬರೀಲೇ ಇಲ್ಲ. ಹೆದರ್ಕೊಂಡ್ಲು, ಹೋಗಿ ಮೂಲೆ ಸೇರ್ಕೊಂಡ್ಲು. ರೂಮ್ ಅಂದ್ರೆ ಯಾರ ರೂಮು? ಪೂಜಾ ಏನಾದ್ರು ಹೊರಗಡೆ ಹೋಗಿದ್ಲಾ? ಬೇರೆ ಯಾರ್ದಾದ್ರೂ ಮನೆಗೆ ಏನಾದ್ರು ಹೋಗಿದ್ಲಾ? ಇಲ್ಲ, ಅವಳು ಮನೆ ಹೊಸಲೇ ದಾಟಿಲ್ಲ. ಹಾಗಾದ್ರೆ ಇದು ಮನೇಲಿರೋರ್ ಬಗ್ಗೆನೇ ಮಾತಾಡ್ತಿದ್ದಾಳೆ. ಅದೇ ಗೊತ್ತಾಗ್ತಾ ಇಲ್ಲ ಭಾವ. ಇತ್ತೀಚೆಗೆ ಯಶೋಧ ಅತ್ತೆ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾರೆ. ಅವ್ರ ಬಗ್ಗೆ ಏನಾದ್ರು ಹೇಳ್ತಿದ್ದಾಳ ಅಂತ? ಇಲ್ಲ ಇಲ್ಲ, ಇದು ಯಶೋಧ ಅತ್ತೆ ಬಗ್ಗೆ ಅಲ್ಲ, ಬೇರೆ ಏನೋ ಇದೆ. ಆದ್ರೇನು ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಆ ಪೂಜನ್ ತರ ನೀನು ಇದನ್ನೆಲ್ಲ ತಗೊಂಡೋಗಿ ಮನೆಯವ್ರಿಗೆ ಹೇಳ್ತೀಯಾ? ಮಾಯಮ್ಮ, ನಾನು ನಿಮ್ ಪಾರ್ಟಿನೇ ಅಲ್ವಾ? ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆದ್ರೆ ನೀವು ನನಗ್ ಹೆಲ್ಪ್ ಮಾಡ್ಬೇಕು. ನೀವು ಯಾರಿಗೋಸ್ಕರ ಇಲ್ಲಿಗೆ ಬಂದಿದ್ದೀರಾ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನೀನು ಯಾರೋ ಮಾಟಗಾತಿನ ಹುಡುಕ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಆ ಮಾಟಗಾತಿ ಬೇರೆ ಯಾರು ಅಲ್ಲ, ನಾನೇ. ವಾಟ್? ಏನ್ ಹೇಳ್ತಿದ್ದೀರಾ? ಅದು ನೀವಾ? ಹೌದು. ಅವರೆಲ್ಲಿ? ನೀವೆಲ್ಲಿ? ಅಯ್ಯೋ, ಅಲ್ಲ, ಇದೆಲ್ಲ ಹೇಗ್ ಸಾಧ್ಯ? ಅವ್ರು ನೋಡಕ್ ಚೆನ್ನಾಗಿದ್ರು, ಉದ್ದಕ್ಕಿದ್ರು. ಅವ್ರಿಗೂ ನಿಮ್ಗೂ ಯಾವುದೇ ರೀತಿ ಹೋಲಿಕೆನೇ ಇಲ್ವಲ್ಲ? ಶರೀರ ಬದಲಾದ ತಕ್ಷಣ ಆತ್ಮ ಬದಲಾಗಲ್ಲ. ಆತ್ಮದೊಳಗಡೆ ಬಚ್ಚಿಟ್ಕೊಂಡಿರೋ ಕಿಚ್ಚು ಬದಲಾಗಲ್ಲ. ಆ ಸೇವಂತಿ ಮೇಲೆ ದ್ವೇಷನೂ ಬದಲಾಗಲ್ಲ. ಮಾಯಮ್ಮ, ನೀವೇನ್ ಹೇಳ್ತಿದ್ದೀರೋ ನನ್ಗೊಂಚೂರು ಅರ್ಥ ಆಗ್ತಿಲ್ಲ. ಅರ್ಥ ಆಗೋಂಗ್ ಹೇಳ್ತೀನಿ, ಕೇಳಿಸ್ಕೊ. ಒಂದು ದಿನ ನಾನು ಆವಾಹ್ಯಾಮಿ.
ಮಾಯಮ್ಮ, ಏನ್ ಹೇಳ್ತಿದ್ದೀರಾ? ನೀವ್ ಹೇಳ್ತಿರೋದೆಲ್ಲ ನಿಜನಾ? ಹೌದು, ಆ ಭವಾನಿ ದೇವಿಯಿಂದ ನನ್ನ ರೂಪ ಬದಲಾಯ್ತು. ನನ್ನ ಯೋಚನೆಗಳೆಲ್ಲ ತಲೆ ಕೆಳಗಾಯ್ತು. ಅಂದ್ರೆ ಸೇವಂತಿಗೆ ಪ್ರತಿ ಸತಿ ಗುರಿ ಇಟ್ಟಾಗ್ಲೂ ಅದು ನನಗೆ ತಿರುಗುಬಾಣ ಆಗ್ತಿದೆ. ಅವಳನ್ನಂತೂ ನಾನು ಯಾವ ಕಾರಣಕ್ಕೂ ನೆಮ್ಮದಿಯಾಗಿರಕ್ ಬಿಡಲ್ಲ. ಅದ್ ಸರಿ, ನಿಮ್ಗ್ಯಾಕ್ ಸೇವಂತಿ ಮೇಲೆ ಅಷ್ಟೊಂದ್ ದ್ವೇಷ? ಅದಕ್ಕೂ ಕಾರಣ ಇದೆ. ಅಂದ್ರೆ ದೇವಿಪುರದಲ್ಲಿ ಸೇವಂತಿನ ಬಲಿ ಕೊಡಕ್ ಹೋಗಿದ್ದು ನಿಮ್ಮಪ್ಪನಾ? ಹೌದು, ಆ ಸೇವಂತಿಯಿಂದ ನಮ್ಮಪ್ಪನ್ನ ನಾನು ಕಳ್ಕೊಂಡೆ. ನನ್ನ ರೂಪನ್ ಕಳ್ಕೊಂಡೆ, ನನ್ನ ಯೌವನನ್ ಕಳ್ಕೊಂಡೆ, ನಾನು ಅನ್ನೋ ಗುರ್ತನ್ನೇ ಕಳ್ಕೊಂಡ್ಬಿಟ್ಟೆ. ಕನ್ನಡಿ ನೋಡಿದಾಗ್ಲೆಲ್ಲ ನನಗೆ ಎಷ್ಟು ಮೈಯೆಲ್ಲ ಉರಿ ಆಗುತ್ತೆ ಗೊತ್ತಾ? ಸೇವಂತಿಯಿಂದ ನಿಮ್ಗಿಷ್ಟೊಂದೆಲ್ಲ ತೊಂದ್ರೆ ಆಯ್ತಾ? ನನ್ನ ಅಖಂಡ ಶಕ್ತಿಯಿಂದ ಅವಳ ಮೇಲೆ ಸೇಡ್ ತೀರ್ಸ್ಕೋತೀನಿ. ಅಖಂಡ ಶಕ್ತಿನ? ಹಾಗಂದ್ರೇನು? ಅದನ್ನ ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ಲ ಬಿಡು. ಅಯ್ಯೋ ಮಾಯಮ್ಮ, ಅದಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಬರೀ ಆ ಸೇವಂತಿನ್ ಮಾತ್ರ ಅಲ್ಲ, ಇಡೀ ಮನೆನೇ ನಾಶ ಮಾಡ್ಬಿಡಿ. ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನಾನ್ ಹೇಳ್ದಾಗೆ ಆ ಪದಕ ಒಂದನ್ನ ಆ ಕರ್ಣನ್ ಕುತ್ತಿಗೆಯಿಂದ ತೆಗೆದಾಕು. ಆಮೇಲೆ ನೋಡು ನಾನು ಏನು ಮಾಡ್ತೀನಿ ಅಂತ. ಸರಿ. ಕರ್ಣ, ಈ ಮಣ್ಣಿನ ದೀಪ, ರಕ್ತ, ಪಟ್ಟೆ ಇದನ್ನೆಲ್ಲ ಈ ಮಾಟ ಮಂತ್ರ ಮಾಡೋದಕ್ಕೆ ಉಪಯೋಗಿಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ಪೊಲೀಸ್ನವ್ರು ಕೂಡ ಅದನ್ನೇ ಹೇಳ್ತಿದ್ರು. ಈಗ ಪೂಜಾ ಕೂಡ ಅದನ್ನೇ ಬರೆದಿದ್ದಾಳೆ. ಇಲ್ಲೇನೋ ನಡೀತಾ ಇದೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೊಂದಂತೂ ಕ್ಲಿಯರ್ ಆಯ್ತು.